टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಇವತ್ತು ಮಂಗಳೂರು ಬಂದ್ಗೆ ಹಿಂದೂ ಪರ ಸಂಘಟನೆಗಳು ಕರೆ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಖಾಸಗಿ ಬಸ್ಗಳ ಸಂಚಾರ ಸ್ತಬ್ಧ ಆಗಿರುವಂಥದ್ದು. ನಾನೀಗ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನ ಖಾಸಗಿ ಬಸ್ ನಿಲ್ದಾಣ. ಗಮನಿಸ್ಬೋದು, ಇವತ್ತೆಲ್ಲ ಖಾಸಗಿ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಆತ ಏನು ಹಿಂದೂ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳಂದರೆ VHP ಬಜರಂಗ ದಳ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಕರೆಯನ್ನು ನೀಡಿದೆ. ಒಂದು ಕಡೆಯಿಂದ ವಾಹನಗಳ ಸಂಚಾರ ಅಂದರೆ ಖಾಸಗಿ ಬಸ್ ಸೇರಿದಂತೆ ವಾಹನಗಳ ಸಂಚಾರ ಬಂದ್ ಮಾಡಬೇಕು. ಇದರ ಜೊತೆಗೆ ಉದ್ಯಮ ವ್ಯಾಪಾರ ವಹಿವಾಟು ಎಲ್ಲವನ್ನು ಕೂಡ ಬಂದ್ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಖಾಸಗಿ ಬಸ್ಸುಗಳು ಒಂದು ಕೂಡ ಓಡಾಡ್ತಿಲ್ಲ. ಪ್ರಮುಖವಾಗಿ ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನಾಡಿ ಅಂತಲೇ ಕರೆಸ್ಕೊಂಡಿರ್ತಕ್ಕಂಥ ಈ ಖಾಸಗಿ ಬಸ್ ಸಂಚಾರ ಇವತ್ತು ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದೆ. ಕೇವಲ ಹಾಲು ಮತ್ತು ಮೆಡಿಕಲ್ ಸೇರಿದಂತೆ ಅಗತ್ಯ ವಸ್ತುಗಳ ಅಂಗಡಿಗಳೇಂದ್ರೆ ಅದು ಮಾತ್ರ ತೆರೆದಿರುವಂಥದ್ದು. ಹೀಗಾಗಿ ಉಳಿದಂತೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು. ಒಂದಿಷ್ಟು ಪ್ರಯಾಣಿಕರಿಗೂ ಕೂಡ ಗೊತ್ತಿಲ್ಲ ಇವತ್ತು ಬಂದ್ ಆಗುತ್ತೆ ಅನ್ನುವಂಥದ್ದು ಕೂಡ ಮಾಹಿತಿ ಇರಲಿಲ್ಲ. ಸೊ ದಿನನಿತ್ಯದ ಕೆಲಸಕ್ಕೆ ಹೋಗುವವರಿಗೂ ಕೂಡ ಒಂದಿಷ್ಟು ಸಮಸ್ಯೆ ಆಗಿರುವಂಥದ್ದು. ಸೊ ಎಲ್ಲರೂ ಕೂಡ ಖಾಸಗಿ ಬಸ್ನ ಚಾಲಕರು ಮಾಲಕರು ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಸೊ ಎಲ್ಲರೂ ಕೂಡ ಇಲ್ಲೇ ಬಸ್ ಸ್ಟ್ಯಾಂಡ್ನಲ್ಲಿ ಈ ಒಂದು ಬಸ್ಸನ್ನು ನಿಲ್ಲಿಸಿ ಈ ಒಂದು ಬಂದ್ಗೆ ಬೆಂಬಲವನ್ನು ಕೂಡ ನೀಡಿದ್ದಾರೆ. ಯಾರು ಕೂಡ ಓಡಾಟವನ್ನು ನಡೆಸಿಲ್ಲ ಮತ್ತು ಪೊಲೀಸರು ಕೂಡ ಮುನ್ನೆಚ್ಚರಿಕೆಯನ್ನು ಕೂಡ ಕೊಡ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಆ ಬಸ್ಗಳ ಓಡಾಟವನ್ನು ನಡೆಸಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಕಲ್ಲು ತೂರಾಟ ಇನ್ನಿತರ ಅಹಿತಕರ ಘಟನೆ ನಡೆಯುವಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು ಮತ್ತು ಪೊಲೀಸರು ಕೂಡ ಅಲ್ಲಲ್ಲಿ ಗಸ್ತು ತಿರುಗುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಬಸ್ ಸಂಚಾರ ಮಾಡದಂತೆ ಕೂಡ ಏನು ಖಾಸಗಿ ಬಸ್ ಚಾಲಕ ಮಾಲಕರಿಗಳು ಕೂಡ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಗಮನಿಸಬಹುದು, ಇಲ್ಲಿ ಪ್ರಮುಖವಾಗಿ ಜಿಲ್ಲೆಯ ಅಂದರೆ ನಗರದಲ್ಲಿ ಸಂಚರಿಸತಕ್ಕಂಥ ಖಾಸಗಿ ಬಸ್ಗಳಿರ್ಬೋದು ಮತ್ತು ಜಿಲ್ಲೆಯ ಹೊರಭಾಗಕ್ಕೆ ಅಂದರೆ ಉಡುಪಿ ಸೇರಿದಂತೆ ಭಟ್ಕಳ ಸೇರಿದಂತೆ ಮಣಿಪಾಲ್ ಸೇರಿದಂತೆ ಬೇರೆ ಬೇರೆ ಭಾಗಕ್ಕೆ ಸಂಚಾರವನ್ನು ನಡೆಸುವಂಥ ಎಲ್ಲ ಬಸ್ಸುಗಳ ಸಂಚಾರವು ಕೂಡ ಇವತ್ತು ಬಂದ್ ಆಗಿರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಇಲ್ಲೇ ಬಸ್ ಸ್ಟ್ಯಾಂಡ್ನಲ್ಲೇ ನಿಂತಿರುವಂಥದ್ದು. ಇನ್ನು ಸಾಕಷ್ಟು ಏನು ಪ್ರಯಾಣಿಕರು ಕೂಡ ಇದ್ದಾರೆ. ಇದರ ಜೊತೆಗೆ ಖಾಸಗಿ ಬಸ್ನ ಚಾಲಕರು ಕೂಡ ಮಾಲಕರು ಮತ್ತು ಕೂಡ ಅವರು ಕೂಡ ಇದ್ದಾರೆ. ಅವರು ಮಾತಾಡ್ತೇನೆ. ಇನ್ನು ಏನು ಸಾಕಷ್ಟು ಏನು ಇಲ್ಲಿ ಚಾಲಕರು ಮತ್ತು ಮಾಲಕರು ಇದ್ದಾರೆ. ಎಲ್ಲರೂ ಕೂಡ ಏನು ಈ ಬಸ್ಸಿಗೆ ಸಂಚಾರವನ್ನು ಬಂದ್ ಮಾಡಿರುವಂಥದ್ದು. ಸರ್, ಇವತ್ತು ಎಲ್ಲ ಬಸ್ ಓಡಾಟ ಬಂದಿರುತ್ತೆ ಹೇಗೆ ಅಂತ? ಬಂದಿದೆ. ಯಾವುದು ಸಿಟಿ ಬಸ್ ಅಥವಾ ಎಲ್ಲ ಬಸ್ ಬಂದಿರ್ತದೆ. ಒಂದು ವೇಳೆ ಇವತ್ತು ನಿನ್ನೆ ಅವರಿಗೆ ಆಯಿತು, ನಾಳೆ ನಮಗೆ ಹೋಗ್ತದೆ. ಏನಾದ್ರು ಒಂದು ಇರಬೇಕಲ್ಲ, ಅದಕ್ಕೆ ಬಂದಿಲ್ಲ. ಬಸ್ ಓಡಾಟ ಏನಾದ್ರು ಕಲ್ಲು ತೂರು ಆ ರೀತಿಯ ಘಟನೆಗಳು ಕೂಡ ಆಗ್ಬೋದು. ಆಗಿದೆ ಅಲ್ಲ, ಆಗ್ತುಂಟಲ್ಲ. ನಾಳೆ ಏನು ಯಾರಿಗೂ ಇನ್ನೊಬ್ರು ಯಾರೇ ಯಾವ ಜಾತಿ ಮುಖ್ಯ ಅಲ್ಲ, ಏನೋ ಅದು ಯಾರು ಹೊಣೆ ಯಾರು ಅದಕ್ಕೆ. ಇಲ್ಲಿಂದ ಯಾವ ಕಡೆಗೆ ಹೋಗುವಂಥ ಬಸ್ಸುಗಳು ಇವತ್ತು? ಉಡುಪಿಗೆ ಹೋಗ್ತದೆ, ಕಲ್ಲಡ್ಕ, ವಿಟ್ಲ, ಮತ್ತೆ ಮೂಡುಬಿದ್ರೆ, ಕಾರ್ಕಳ, ಬಡ್ಕಲ, ಶಿವಮೊಗ್ಗ, ಎನ್ನಾರ್ಪುರ ಎಲ್ಲ ಕಡೆ ಹೋಗುವ ಬಸ್ ಮೇನ್ ಸ್ಟ್ಯಾಂಡ್ ಇದೆ. ಮತ್ತೆ KSRTC ಹಾಗಾಗಿ ಯಾವುದು ಬಿಡುವುದಿಲ್ಲ. ಈಗ ಬರುವಾಗ ಒಂದು ಬಸ್ಸಲ್ಲಿ ಕಲ್ಲು ಹೊಡೆದಿದ್ದಾರೆ, ಅದಕ್ಕೆ ನಾವು ಬಿಡುವುದಿಲ್ಲ. ಫುಲ್ ಡೇ ಬಂದಿರ್ತದೆ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಖಾಸಗಿ ಬಸ್ಗಳ ಚಾಲಕರು ಮಾಲಕರು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಬಸ್ ಓಡಾಟವನ್ನು ನಡೆಸುವಂಥ ಸಂದರ್ಭದಲ್ಲಿ ಯಾವುದಾದ್ರು ಅಹಿತಕರ ಘಟನೆ ನಡೆಯುವಂಥ ಸಾಧ್ಯತೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತು ಮುಂದೆ ನಮಗೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಬರ್ಬೋದು. ಆ ನಿಟ್ಟಿನಲ್ಲಿ ನಾವು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9.